ಏನ್ ದೊಡ್ಡಪ್ಪ ಇದೆಲ್ಲ ಇದೆಲ್ಲ ಯಾಕೆ ಬೇಕಿತ್ತು? ನನ್ನ ಮಾತು ಕೇಳಿ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೇಳು. ನೀನ್ ಮತ್ತೆ ಬಂದ್ಯಾ? ನಾನು ಒಬ್ನೇ ಬಂದಿಲ್ಲ ಕಣ, ಜೊತೆಗೆ ನೋಡಿ ಯಾನ್ ಕರ್ಕೊಂಡ್ ಬಂದಿದ್ದೀನಿ. Who is the disturbance? Hello friends, how are you? ಸಾಹೇಬ್ರೆ, ಇವನೇ ನೋಡಿ, ನಿಮ್ ಮುಂದೆನೆ ಎಷ್ಟು ಸೊಕ್ಕಿನಿಂದ ಕೊಬ್ಬಿನಿಂದ ಮಾತಾಡ್ತಾ ಇದ್ದ ನೋಡಿ ಅವನ್ನ. ಏನಪ್ಪ ನಟರಾಜ ಅಂದ್ರೆ ನೀನೇನಾ? Yes, one and only masterpiece. ನಾವೇ ನೀನು ಇವ್ರನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಜಾನಾ? ನಾನಾ? ಇವನನ್ನ ಈ ನಟರಾಜಿಂಗೆ ಟ್ರೈ ಎಲ್ಲ ಮಾಡಿ ಗೊತ್ತಿಲ್ಲ. ಸಾಯಿಸ್ಬೇಕು ಅನ್ಕೊಂಡಿದ್ದಿದ್ರೆ ಆ ಕೆಲಸ ಸರಿಯಾಗೇ ಮಾಡಿ ಮುಗಿಸ್ತಾ ಇದ್ದೆ. ಸುಮ್ನೆ ತಮಾಷೆಗೆ ಹಂಗ್ ತಳ್ದೆ ದುಬಕಂದ್ ಬಿದ್ದೋಗ್ಬಿಟ್ಟು. ನೋಡಿದ್ರ ಸಾಹೇಬ್ರೆ, ನಿಮ್ ಮುಂದೆನೆ ಹೆಂಗ್ ಹೇಳ್ತಾ ಇದ್ದೇನೆ ನೋಡಿದ್ರ? ಹೇಯ್, ಏನಪ್ಪ ನಮ್ಮ ಸಾಹೇಬ್ರ ಮುಂದೆ ರೌಡಿಸಮ್ ಮಾಡ್ತೀಯಾ? ಬಾ ಜೀಪ್ ಹತ್ತು ಬಾ. ಸರ್ ಸ್ಟೇಷನ್ಗೆಲ್ಲ ಬೇಡ ಸರ್, ಇದೇನು ಅಷ್ಟು ದೊಡ್ಡ ವಿಷಯ ಅಲ್ಲ ಸರ್, ನಮ್ಮ ಕುಟುಂಬದ ವಿಷಯ. ನೋಡಿ, ನಮ್ಮ ಅಮ್ಮ ಮತ್ತು ಇವರು ಅಣ್ಣ ತಮ್ಮಂದಿರಿ ಸರ್. ಸಾಹೇಬ್ರೆ, ಇವನ್ ಮಾತು ನಂಬೇಡಿ. ಈ ಮನೆ ಆಳ ನನ್ನ ತಮ್ಮ ಅಲ್ಲ, ನನ್ನ ಶತ್ರು. ನನ್ಗೂ ಇವನ್ಗೂ ಸಂಬಂಧನೇ ಇಲ್ಲ. ಕರ್ಕೊಂಡೋಗಿ ಇವನ್ನ. ದೊಡ್ಡಪ್ಪ ಇದೆಲ್ಲ ಸರ್, ನಮ್ಮಪ್ಪ ಏನೋ ತಿಳಿದೆ ಅವ್ರನ್ನ ತಳ್ಬಿಟ್ರು, ಅದಕ್ಕೆ ಅವ್ರು ಸ್ವಲ್ಪ. ತಿಳಿದೆ ಅಲ್ಲ, ಬೇಕು ಅಂತಾನೆ ತಳ್ದೆ. ಮರ್ಯಾದೆ ತೆಗಿಯೋಕೆ ಅಂತಾನೆ ಮಕ್ಕಳನ್ನ ಹುಡ್ಸಿದನಲ್ಲಪ್ಪ ಇವನು. ಇವತ್ತು ನನ್ನ ಕತೆ ಮುಗೀತು. ಮೈ ಸನ್, ಪೊಲೀಸ್ ಅವ್ರ ಹತ್ರ ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು. ನಾನ್ ತಳ್ಳಿದ್ದಕ್ಕೆ ಇವನೇನ ಸತ್ತೋದ್ನ ಬಂಡೆ ಕಲ್ತರ ಬಂದು ಇಲ್ಲೇ ನಿಂತಿಲ್ವಾ ಸಾರ್? ಇವನಿಂದ ನಯಾ ಪೈಸಾ ಯೂಸ್ ಇಲ್ಲ, ವೇಸ್ಟ್ ಮಾಡಿ ಇವನು. ಇವನು ಮಾತು ಕೇಳ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ. ಇವನಿಗಂತೂ ಕೆಲಸ ಇಲ್ಲ, ನೀವು ನಿಮ್ ಕೆಲಸ ನೋಡ್ಕೊ ಹೋಗಿ ಸರ್. ನೋಡಿದ್ರ ಸಾಹೇಬ್ರೆ, ನೋಡಿದ್ರ? ನಿಮ್ ಮುಂದೆನೆ ಕೊಬ್ಬಲ್ಲಿ ಎಷ್ಟು ದುರಾಂಕರದಿಂದ ಮಾತಾಡ್ತಾ ಇದ್ದೇನೆ. ಇವನಿಂದ ಯಾವತ್ತಿದ್ರು ನನ್ನ ಜೀವಕ್ಕೆ ಅಪಾಯನೇ. ಬಿಡಬೇಡಿ ಇವನ್ನ. ಕರ್ಕೊಂಡೋಗಿ ಸಾಹೇಬ್ರೆ. ಏಯ್, ಆಫೀಸರ್ ಯಾರು, ಇನ್ಸ್ಪೆಕ್ಟರು ಅನ್ನೋ ಕಾಮನ್ ಸೆನ್ಸ್ ಇಲ್ಲ, ಹೋಗಿ ಕರ್ಕೊಂಬಂದ್ಬಿಟ್ಟ. ಹೇಯ್, ಜಾಸ್ತಿ ಮಾತಾಡ್ತಾ ಇದೀಯಾ? ನಾನು ಮಾತಾಡೋದೇ ಹಿಂಗೆ ಸರ್. ಈಗೇನು ಜೀಪತಿ ಕೂರ್ಬೇಕಾ? ಸರಿ ಆಗ್ಲಿ, ನನಗೂ ಒಂದಷ್ಟು ಜೀಪ್ ಮೆರವಣಿಗೆ ಆದಂಗೆ ಆಗ್ತದೆ. ಲೇ ತಂದೆ ಏನೋ ನೀನ್ ಮೆರವಣಿಗೆ ಹೋದ್ರೆ ನನ್ನ ಲೈಫು ಚಟ್ಟ ಹತ್ಕೊಳತ್ತೆ ಕಣೋ. ನಿಲ್ಲ. ಒಂದು 6 ತಿಂಗಳಾಗಿತ್ತೇನು ನೆಟ್ಟಿಗಿದ್ದೆ, ಇವಾಗ ಮತ್ತೆ ಶುರು ಹಚ್ಕೊಂಡಿದ್ದಾನೆ. ಜೈಲಲ್ಲೂ ನೆಟ್ಟಿಗಿರಲ್ಲ ಬಿಡು. ನಡಿ ಸಾಹೇಬ್ರೆ. ಅಯ್ಯಪ್ಪ, ನೋಡಿ ಸಾಹೇಬ್ರೆ, ಹೆಂಗ್ ಕೂತ್ಬಿಟ್ಟು ಹೋಗ್ತಾ ಇದ್ದಾನೆ. ಇವನಿಂದ ಯಾವತ್ತಿದ್ರು ನನ್ನ ಜೀವಕ್ಕೆ ಅಪಾಯನೇ. ಬಿಡಬೇಡಿ ಅವನ್ನ. ಸಾಹೇಬ್ರೆ, ಹಿಂಗೆ ಅವನಾಗವನೇ ಜಾರು ಬಿದ್ದ್ಬಿಡೋದು, ಅದು ತಂದು ನನ್ನ ತಲೆ ಕಟ್ತಾನೆ. ಸಾಹೇಬ್ರೆ, ಇವನು ಮಹಾನ್ ನಾಟಕಕಾರ. ಒಳಗಡೆಗೆ ಹಾಕಿ 4 ತತ್ಕಿ ಸೊಂಟ ಮುರ್ದ್ ಕಳ್ಸಿ, ಅವಾಗ ಗೊತ್ತಾಗುತ್ತೆ. ನೀನ್ ಮಿನಿಸ್ಟ್ರು, ನೀನ್ ಹೇಳ್ತೀಯ, ಅವ್ರು ಮುರಿದು ಬಿಡ್ತಾರೆ. ನಾಳೆಯಿಂದ ಏನಾದ್ರು ನೀನ್ ನನ್ನ ಕಣ್ಮುಂದೆ ಕಾಣಿಸ್ಕೊಂಡ್ಯೋ, ತಿಳಿಯದೇ ನನಗೆ ತಿಳಿಯದೇ ಬದುಕುವ ದಾರಿ ಹಾಯ್ ಬಿಡಿ. ಹಾಯ್ ಥೂ, ಏನ್ ಕರ್ಮನೆಯ ನಿಮ್ಮ ಅಪ್ಪಂದು. ಬನ್ರಿ ಹೋಗೋಣ. ಸಾಹೇಬ್ರೆ, ನಾನು ಬರ್ತಾ ಇದ್ದೀನಿ. ಸಾಹೇಬ್ರೆ, ನೀವು ಬನ್ನಿ.
ಅದೇನಿಲ್ಲ, ನೀವು ತಪ್ಪಾಗಿ ತಿಳ್ಕೊಬೇಡಿ, ಒಳಗೆ ಬನ್ನಿ. ಅಲ್ಲ ಅಣ್ಣ, ನಿಮ್ಮ ಅಪ್ಪನ ಪೊಲೀಸವ್ರು ಕರ್ಕೊಂಡು ಹೋಗ್ತಿದ್ದಾರೆ, ನೀವೆಲ್ಲ ಇಷ್ಟು ನಾರ್ಮಲ್ ಆಗಿದ್ದೀರಲ್ಲ. ವಿಚಾರಿಸಕ್ಕೆ ಅಂತ ನಮ್ಮ ಕರ್ಕೊಂಡೋಗಿದ್ದು. ಏನಿಲ್ಲ, ನಾಳೆ ಬೆಳಗ್ಗೆ ಅಷ್ಟ್ರಲ್ಲಿ ಬಂದ್ಬಿಡ್ತಾರೆ. ಹಾಗಂತ ನಿಮ್ಮ ಅಪ್ಪನ ಒಬ್ಬರೇ ಸ್ಟೇಷನ್ ಇರಕ್ ಬಿಡ್ತೀರಾ? ಇದೆಲ್ಲ ಅವಾಗ ನಡೀತಾ ಇರುತ್ತೆ. ನೀವು ಒಳಗಡೆ ಬನ್ನಿ, ಹೊರಗಡೆ ನಿಂತ್ಕೊಂಡು ಮಾತಾಡೋದು ಚೆನ್ನಾಗಿರಲ್ಲ. ಬನ್ರ, ಕರ್ಕೊಂಬರ. ಒಂದ್ ನಿಮಿಷ, ಏನ್ರಿ ನಿಮ್ಮ ಅಣ್ಣ ಇದೆಲ್ಲ ಅವಾಗವಾಗ ನಡೆಯತ್ತೆ ಅಂತಿದ್ದಾರೆ, ಏನಂದ್ರೆ ಅರ್ಥ? ಈಗಲೇ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದವ್ರ ಥರ ಆಗಿದೆ ಪರಿಸ್ಥಿತಿ. ಇನ್ನೇನಾದರೂ ನಿಜ ಹೇಳ್ಬಿಟ್ರೆ ತಲೆ ಮೇಲೆ ಬೆಂಕಿ ಸುರಿದು ಹೋಗ್ಬಿಡ್ತಾರೆ. ರೀ, ನಿಮ್ನೆ ಕೇಳ್ತಿರೋದು, ನಿಮ್ಮ ಅಣ್ಣ ಹೇಳಿದ್ ನಿಜನಾ? ನಿಜಾನೇ, ಹೌದು. ಆದ್ರೆ ನೀವ್ ಅನ್ಕೊಂಡಿರೋ ತರ ಅಲ್ಲ. ನಾ ಅಪ್ಪನಿಗೆ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್ ವರ್ಗು ಎಲ್ರೂ ಗೊತ್ತು. ಕ್ಲೋಸ್ ಫ್ರೆಂಡ್ಸು. ಈ ಕೃಷ್ಣ ಕುಚಲ ಅಂತಾರಲ್ಲ ಹಂಗೆ. ಅವಾಗವಾಗ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವಾಗ್ಲೂ ಅಷ್ಟೇ, ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತಾರೆ. ನೀವೇನ್ ಟೆನ್ಷನ್ ಆಗ್ಬಿಡಿ, ಬನ್ನಿ. ಲೇ, ಸುಮ್ಮನಿರ್ರೋ, ಊಟ ಕೂತಾಗ ಏನ್ರ ನಿಮ್ದು? ಅಣ್ಣ, ಏನಣ್ಣ ಸ್ಪೆಷಲು? ಹೊಟ್ಟೆ ಎಲ್ಲ ಫುಲ್ ಡ್ರೈ ಆಗ್ಬಿಡಿದೆ. ಬೇಗ ಬಿಡಿಸು, ಚೆನ್ನಾಗಿ ಬಾರ್ಸಾಕ್ಬಿಡಿದೆ. ನೀನ್ ಒಬ್ನೇ ಬಂದಿದ್ಯಾ? ಅತ್ಗೆ ಅಲ್ಲಿ ಹೋಗಿ ಕರ್ಕೋಬಾ. ಬೆಳಗ್ಗೆ ಇಷ್ಟೆಲ್ಲ ಆದ್ಮೇಲೆ ಊಟ ಮಾಡಕ್ ಯಾರಿಗೆ ತಾನೇ ಮನ್ಸಿರುತ್ತೆ? ಹೋಗೋಣ, ಅವ್ರಿಗೆ ತಲೆನೋವು ಬಂದು. ಕೂತ್ಕೊಳ್ಳಿ. ಯಾಕೇನಾಯ್ತು? ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ಅತ್ಗೆ ತಲೆನೋವು ಒಂದಲ್ಲ. ಅದಾ, ಬೆಳಗ್ಗೆಯಿಂದ ಆಗಿರೋ ಸಿಚುವೇಶನ್ಗೆ ತಲೆನೋವು ಬಂದಿರ್ಬೋದು. ಊಟ ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳ್ದೆ. ಅಷ್ಟ್ರಲ್ಲಿ ನೀವೆಲ್ಲ ಹಂಗ ಒಂದು ಕ್ಷಣ ಎಲ್ಲರೂ ಹೆದರ್ಸ್ಬಿಟ್ನಲ್ಲ ಇವನು. ಕೊಡು. ಬಂದ್ರ? ಬನ್ನಿ ಮೈ ಚೇರ್ ತಗೊಂಬೋಗು. ಬೇಡ, ಪರವಾಗಿಲ್ಲ, ನಾನು ಇಲ್ಲೇ ಕೂತ್ಕೋತೀನಿ. ಯಾಕಣ್ಣ, ಅಲ್ಲಿ ಜಾಗ ಸಾಲ್ತಿಲ್ವಾ? ರಾತ್ರಿನೂ ಅಷ್ಟೇ ನನ್ನ ತಳ್ಳಿ ಗೋಡೆ ಗಂಟಿಸಿ ಅಪ್ಪಚ್ಚಿ ಮಾಡ್ಬಿಡ್ತಾನೆ. ಆಯ್ತು, ಸರಿ ಬಿಡು. ತಟ್ಟೆ ಕೂಡ ಆಯ್ತು. ಅಣ್ಣ, ಅತ್ಗೆಗೋಸ್ಕರ ಹೊಸ ತಟ್ಟೆ ತಂದಿದ್ದೀನಿ, ಅದರಲ್ಲೇ ಬಡ್ಸಣ್ವಾ? ನಾನೇ ತಗೋಬರ್ತೀನಿ. ಆ ತಟ್ಟೆ ನೋಡಿದ್ರೆ ನಿಮ್ಗೆ ಖುಷಿ ಆಗ್ಬೋದು. ಅದ್ಯಾವ ಥರ ತಟ್ಟೆ ಅಣ್ಣ? ಊಟ ಮಾಡೋದೇ ತಾನೇ? ಅಣ್ಣ, ಇದು ಬರೀ ತಟ್ಟೆ ಅಲ್ಲ, ಈ ತಟ್ಟೆಲಿ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸು? ಅದ್ಗೆ ಇಲ್ಲಿ ನೋಡಿ, ನಮ್ಮನೇಲಿ ಎಲ್ರು ಅವ್ರವ್ರ ತಟ್ಟೆ ಮೇಲೆ ಅವ್ರವ್ರ ಹೆಸರು ಬರ್ಕೋತೀವಿ. ನಿಮ್ಮನೇಲೂ ಹೀಗೇನಾ? ಇಲ್ಲ, ಇರೋದೇ 4-5 ಜನ ಅಲ್ವಾ, ಬರಿದೇ ಇದ್ರು ನಡೀತಾ ಬಿಡಿ. ಆದ್ರೆ ನಮ್ಮನೇಲಾಗಲ್ಲ. ಗೋಡೌನಲ್ಲಿ ಗೋಧಿ ರಾಶಿ ಇದ್ದಂಗೆ, ಹೆಸರು ಬರಿದೇ ಇದ್ರೆ ಯಾರ್ಯಾರ ತಟ್ಟೆ ಎಲ್ಲೆಲ್ಲಿ ಇರುತ್ತೋ ಯಾರಿಗೂ ಗೊತ್ತಾಗಲ್ಲ. ಏನ್ ಗೊತ್ತಾ, ಇದ್ರಲ್ಲಿ ನಿಮ್ಮ ಇಬ್ರು ಹೆಸರು ಸೇರಿಸಿ ಬರ್ಸಿದೀವಿ. ಇಲ್ಲಡಿ, ಸೂಪರ್ ಕಣಮ್ಮಯ್ಯ. ಏಯ್, ಇದನ್ನೆಲ್ಲ ಯಾಕೋ ಬರ್ಸಿದ್ಯಾ? ಯಾಕೆ ಬರ್ಸ್ದೆ ಅಂದ್ರೆ, ಇವಾಗ ಅತ್ಗೇನು ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ವಾ, ಅದಕ್ಕೆ ಬರ್ಸ್ದೆ. ತಗೊಳ್ಳಿ ಅತ್ಗೆ. ತಗೊಳ್ಳಿ, ಯಾರು ಏನೋ ಅನ್ಕೊಳಲ್ಲ.
ನೀವಂದ್ರೆ ನಮ್ಮ ಮನೆಯವರೆಲ್ಲರೂ ಎಷ್ಟು ಪ್ರೀತಿ ಕಾಳಜಿ ಮಾಡ್ತಾರೆ ನೋಡಿ. ಇಂಥ ಪ್ರೀತಿ ಯಾವ ಹಾಸ್ಟೆಲ್ಲು ಯಾವ ರೂಮಲ್ಲೂ ಸಿಗಲ್ಲ. ಹಾಸ್ಟ್ಲಾ? ಸಂಬಂಧನ ಇಲ್ಲದೆ ಮಾತಾಡ್ತಿದ್ಯಾ? ಅದ ಅದು ಸುಮ್ಮನೆ ಹೇಳ್ದೆ ಕಣ, ಅರ್ಥ ಆಗೋರ್ಗೆ ಅರ್ಥ ಆಗದ್ ಬಿಡು. ತಗೊಳ್ಳಿ ಅದ್ಗೆ. ಯಾಕೆ ಏನಾಯ್ತು? ಊಟ ಮಾಡಿ. ಅಲ್ಲ, ನೀವೆಲ್ಲ ಇಷ್ಟು ಆರಾಮಾಗಿ ಊಟ ಮಾಡ್ತಿದ್ದೀರಾ? ಊಟನ ಆರಾಮಾಗಿ ತಿಂದೆ ಇನ್ನೇನು ಬಡ್ದಾಡ್ಕೊಂಡು ತಿನ್ನಕ್ಕಾಗತ್ತಾ? ನಾನು ಹೇಳಿದ್ದು ಹಾಗಲ್ಲ. ಪೊಲೀಸ್ ಅವ್ರು ಕರ್ಕೊಂಡು ಹೋಗಿರೋ ನಿಮ್ಮಪ್ಪನೇ ತಾನೆ? ನಿಮ್ ಯಾರಿಗೂ ಬೇಜಾರೇ ಆಗ್ತಿಲ್ವಾ? ಅಯ್ಯೋ ಅದ್ಗೆ ಅದ್ ಬಿಡಿ, ಬೇಜಾರ್ ಮಾಡ್ಕೊಂಡ್ರೆ ನಾವು ತಿಂಗಳು ಪೂರ್ತಿ ಬೇಜಾರ್ ಮಾಡ್ಕೋಬೇಕು. ಇರೋ ಅಲ್ಪ ಸ್ವಲ್ಪ ಇಮೇಜ್ನು ಇವನು ಡ್ಯಾಮೇಜ್ ಮಾಡೋ ಥರ ಕಾಣಿಸ್ತಿದ್ದಾನಲ್ಲ. ಅಂದ್ರೆ ಪದೇ ಪದೇ ಹೋಗ್ತಿರ್ತಾರ? ಫಸ್ಟ್ ಲೆಕ್ಕ ಇಟ್ಕೊತಿದ್ದೆ, ಇವಾಗ ಲೆಕ್ಕನೇ ಇಲ್ಲ. ಲೈ, ತಟ್ಟೆಲಿ ಹೆಸರು ಬರೆದು ಖುಷಿ ಪಡಿಸಿ ಈಗ ಅದೇ ಹೆಸರನ್ನ ಹಾಳು ಮಾಡ್ತಿದ್ಯಲ್ಲೋ. ಅಲ್ಲ ಅದ್ಗೆ ನೀವೇ ಹೇಳಿ, ಈ ವಯಂಗೆ ಈ ವಯಸ್ಸಲ್ಲಿ ಈ ಹೊಡೆದಾಟ ಬರ್ದಾಟ ಈ ರನ್ನಿಂಗ್ ರೇಸು ಇವೆಲ್ಲ ಬೇಕಾ? ನೀವೇನು ಚಿಂತೆ ಮಾಡಬೇಡಿ, ಅವ್ರು ಆರಾಮಾಗಿ ಅಲ್ಲೇ ನಿದ್ದೆ ಮಾಡಿ ಬೆಳಗ್ಗೆ ಬರ್ತಾರೆ. ಊಟ ಮಾಡಿ. ಹೇಳಿ ಅಣ್ಣ, ನೀವೇನು ಮಾತಾಡ್ಬೇಕು ಅಂದ್ರೆ? ಹರಿ ಹೇಳ್ದ ನೀವೇನೋ ಹಾಸ್ಟೆಲ್ ನೋಡ್ತಿದ್ದೀರಾ, ಎಲ್ಲೂ ಸಿಗ್ಲಿಲ್ವಂತೆ, ಹೌದಾ? ಬೇಜಾರಾಗ್ಬೇಡಿಮ್ಮ, ನಾನು ಎಲ್ಲಾದ್ರೂ ಒಳ್ಳೆ ಹಾಸ್ಟೆಲ್ ಇದೆಯಾ ನೋಡ್ತೀನಿ. ಅಲ್ಲಿವರೆಗೂ ನೀವಿಲ್ಲೇ ಇರಿ. ಇದು ನಿಮ್ಮನೇನೆ. ನಿಮ್ಮನೆ ಅಂತಾನೆ ಅನ್ಕೋಬಹುದು. ನೀವಿಲ್ಲಿ ಭಯ ಪಡೋ ಅವಶ್ಯಕತೆ ಏನಿಲ್ಲಮ್ಮ. ನಿಮ್ ಜೊತೆ ನಾವಿರ್ತೀವಿ. ನೀವೇನ್ ಅನ್ಕೊಂಡಿದಿರೋ ಖಂಡಿತ ಅದು ನಡೆದೇ ನಡೆಯುತ್ತೆ. ಸ್ವಲ್ಪ ತಡ ಆಗ್ಬೋದು, ಆದ್ರೆ ನಿಮ್ ಕನ್ಸೆಲ್ಲ ಖಂಡಿತ ನನ್ಸಾಗತ್ತೆ. ಮತ್ತೆ ನೀವು ಒಡವೆ ಮಾರಿ ಹರಿಗೆ ದುಡ್ಡು ಕೊಟ್ರಿ ಅಂತ ಗೊತ್ತಾಯ್ತು. ಅದ್ ನನ್ನ ಮನ್ಸಿಗೆ ತುಂಬಾ ನೋವಾಯ್ತಮ್ಮ. ಒಂದೇ ಮನೇಲಿದ್ದೀವಿ, ನಮ್ಮ ಮಧ್ಯ ಈ ದುಡ್ಡಿನ ವ್ಯವಹಾರ ಎಲ್ಲ ಬೇಕಿತ್ತ? ಬೇಡ ಬೇಡ ಅಂದ್ರು ನೀವೇ ಒತ್ತಾಯ ಮಾಡಿದ್ರಂತೆ. ಹೋಗ್ಲಿ ಬಿಡಿ, ಸದ್ಯಕ್ಕೆ ಆ ದುಡ್ಡು ಅವನ ಹತ್ರನೇ ಇರ್ಲಿ. ನೀವು ಹಾಸ್ಟೆಲ್ಗೂ ರೂಮ್ಗೂ ಹೋಗುವಾಗ ಅದನ್ನ ನೀವು ತಗೊಂಡು ಹೋಗಿ, ನಿಮಗೆ ಸಹಾಯ ಆಗತ್ತೆ.
ಅಲ್ಲಮ್ಮ, ನಾನು ಅವಾಗಲಿಂದ ಮಾತಾಡ್ತಾನೆ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ಲ. ನಮ್ಮಿಂದ ಏನಾದರೂ ನಿಮ್ಗಿಲ್ಲಿ ತೊಂದರೆ ಆಗ್ತಿದ್ಯಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅಣ್ಣ. ನಾನು ಮೊದಲೇ ಹರಿಯವ್ರಿಗೆ ಹೇಳಿದ್ದೆ, ನಾನು ಯಾವುದಾದ್ರೂ ಹಾಸ್ಟೆಲ್ ಪಿ ಜಿನೋ ಹುಡ್ಕೋತೀನಿ, ಮನೆಗೆಲ್ಲ ಬರಲ್ಲ ಅಂತ. ಆದರೆ ಆಮೇಲೆ ಎಲ್ಲ ಆಕಸ್ಮಿಕವಾಗಿ ಆಗೋಯ್ತು. ಆಕಸ್ಮಿಕ ಅಲ್ಲ, ದೇವ್ರು ಕೊಟ್ಟವರ ಋಣಾನು ಬಂದ. ಆದರೆ ನಾನು ಇಲ್ಲಿ ಇರೋಕ್ಕಾಗಲ್ಲ ಅಣ್ಣ. ನಾನು ಅನ್ಕೊಂಡಿದ್ದೆ ಒಂದು, ಆದರೆ ಆಗ್ತಾ ಇರೋದೇ ಬೇರೆ. ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗುತ್ತಮ್ಮ, ಅರ್ಥ ಆಗುತ್ತೆ. ನೀವೇನು ಟೆನ್ಷನ್ ಆಗ್ಬೇಡಿ. ನಾನು ಗೊತ್ತಿರೋರ್ಗೆ ಹೇಳಿ ಒಳ್ಳೆ ಕಡೆನೇ ರೂಮ್ನ ನೋಡಕ್ಕೆ ಹೇಳ್ತೀನಿ. ಅಯ್ಯಯ್ಯೋ, ಮುತ್ತಣ್ಣ ಯಾಕೆ ಹಿಂಗೆ ಹೇಳ್ಬಿಟ್ಟ? ನಾನು ಇಲ್ಲೇ ಇರಲಿ ಅಂತ ಡಿಫಿಕಲ್ಟ್ ರೋಡಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ, ಇವನು ಡೈರೆಕ್ಟಾಗಿ ಫ್ಲೈಟ್ ಹತ್ಸಿ ಕಳಿಸೋ ಥರ ಇದ್ದಾನಲ್ಲ. ಥ್ಯಾಂಕ್ಸ್ ಅಣ್ಣ. ಸ್ವಲ್ಪ ಆದಷ್ಟು ಬೇಗ ನೋಡಿದ್ರೆ ಚೆನ್ನಾಗಿರ್ತಿತ್ತು. ಆಯ್ತಮ್ಮ, ಬೇಗ ನೋಡ್ತೀನಿ. ಈಗ ಟೈಮ್ ಆಗಿದೆ, ನೀವು ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್ ಅಣ್ಣ. ಅಣ್ಣ, ನಿಜವಾಗ್ಲೂ ನೀನು ಅವ್ರಿಗೆ ರೂಮ್ ನೋಡ್ತಿದ್ಯಾ? ಹೌದು ಕಣ. ಪಾಪ ಆ ಹುಡುಗಿ ಏನೇನೋ ಆಸೆ ಇಟ್ಕೊಂಡು ಬಂದಿದ್ದಾರೆ, ಆದರೆ ಅದು ಯಾವುದೂ ನಡೀತಿಲ್ಲ. ನಮ್ಮಿಂದ ಅವ್ರ ಆಸೆ ಯಾಕೆ ನಿರಾಸೆ ಆಗಬೇಕು ಅಲ್ವಾ? ಅಣ್ಣ, ಅವ್ರು ಹೇಳಿದಕ್ಕೆ ಆತರ ಪಟ್ಟು ರೂಮ್ ಹುಡ್ಕೋ ಅಡ್ವರ್ಟ್ ಎಲ್ಲ ಮಾಡ್ಬೇಡ ನೀನು. ಆಮೇಲೆ ನಿನ್ನ ತಮ್ಮನ ತನ ಮೇಲೆ ನೀನೇ ಕಲ್ಲೆ ತಕ್ಕಂಗಾಗತ್ತೆ. ಏಯ್, ಏನೋ ಏನೋ ಮಾತಾಡ್ತಿದ್ಯಾ? ಪಾಪ ಕಣ ಹುಡುಗಿ, ಕತೆ ಕಟ್ಟಿ ಕಪಿ ತರ ಕರ್ಕೊಂಡ್ ಬಂದಿದ್ಯಾ. ಅವಳು ನೋಡಿದ್ಯೇನೋ ಅವ್ರಿಗಿಲ್ಲಿ ಎಷ್ಟು ಕಷ್ಟ ಆಗ್ತಿದೆ ಅಂತ. ಏನಣ್ಣ ಏನಣ್ಣ ಅಂತ ಕಷ್ಟ? ನಾವೇನು ಬಾವಿಲಿ ನೀರು ಸೇದು ಗದ್ದೆಲಿ ನಾಟಿ ಮಾಡು ಅಂತ ಹೇಳ್ತಿದೀವಾ? ಅವ್ರು ಹೊರಟೋಗ್ಬಿಟ್ರೆ ನನ್ನ ಲವ್ ಡೆವಲಪ್ ಆಗಲ್ಲ ಅಣ್ಣ. ಬೇಡ ಬೇಡ ಅಂದ್ರು ಎಲ್ರು ಮುಂದೆ ದೊಡ್ಡದಾಗಿ ರಿಸೆಪ್ಷನ್ ಮಾಡಿದ್ರಿ. ಇವಾಗ ಅವ್ರೇನೋ ಹೊರಟೋದ್ರೆ ನಾವು ಊರ್ ಜನರ ಮುಂದೆ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ಅದನ್ನು ಬಿಡೋ, 1000 ಸುಳ್ಳು ಹೇಳಿ ಒಂದು ಮದುವೆ ಆಗಬೇಕು ಅಂತಾರೆ, ಆದ್ರೆ ತಾವು ಅದನ್ನು ಮೀರ್ಸಾಗೋಗಿದೆ. ಮತ್ತೆ ಬೇಡವೋ? ಅವ್ರಿಗೆ ಎಲ್ಲಿ ಇಷ್ಟನೋ ಅವ್ರು ಅಲ್ಲೇ ಇರ್ಲಿ. ಇಲ್ಲಿಗೆ ಬರಬೇಕು ಅಂದ್ರೆ ಬಂದು ಹೋಗ್ತಾ ಇರ್ಲಿ, ನಮಗೂ ಸಂತೋಷನೇ. ಹಾಗಾದ್ರೆ ನಾನು ಅವರು ಒಟ್ಟಿಗೆ ಇರೋದು ನಿನ್ಗೆ ಇಷ್ಟ ಇಲ್ವಾ? ಇಷ್ಟನೇ ಕಣೋ, ಆದ್ರೆ ಕಷ್ಟಪಟ್ಟು ಉಳಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ನೀನ್ ಸ್ವಲ್ಪ ವೆಯ್ಟ್ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಹೇಗೋ ಹೇಗೋ ಸರಿ ಹೋಗುತ್ತೆ ಅಣ್ಣ. 2 ದಿನದಲ್ಲಿ ಲವ್ ಬರಬೇಕು ಅಂದ್ರೆ ಅದೇನು ಆನ್ಲೈನಲ್ಲಿ ಆರ್ಡರ್ ಮಾಡಿರೋ ಪಾರ್ಸಲ್ಲ. ಅವ್ರಿಗೆ ನನ್ನ ಮೇಲೆ ಲವ್ ಬರಲಿ, ಆಮೇಲೆ ನೋಡು. ಹಾಸ್ಟೆಲ್ ಅಲ್ಲ, ಹಾಂಗ್ಕಾಂಗ್ ಹೋಗು ಅಂತ ಹೇಳಿದ್ರು, ಅವ್ರು ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಯಾವಾಗ್ಲೂ ಯಾವಾಗ್ಲೂ ಬರುತ್ತೆ ಅದು. ಸದ್ಯ ಇರಲ್ಲ ಅಣ್ಣ. ಅಣ್ಣ, ನಂದು ಪ್ಯೂರ್ ಲವ್ ಅಣ್ಣ, ಪಕ್ಕ ಸಕ್ಸಸ್ ಆಗುತ್ತೆ. ವೆಯ್ಟ್ ಅಂಡ್ ಸಿ. ಪ್ರೀತಿ ಅಂದ್ರೆ ಬಲವಂತವಾಗಿ ಕಟ್ಟಾಕಿ ಪಡ್ಕೊಳ್ಳೋದಲ್ಲ ಕಣೋ, ಸ್ವತಂತ್ರವಾಗಿ ಬಿಟ್ಟು ಉಳಿಸ್ಕೊಳ್ಳೋದು. ಇದ್ ನಿನಗೆ ಅರ್ಥ ಆಗ್ತಿಲ್ವೇನೋ? ಓ ಅಣ್ಣ, ನಾನು ಅದನ್ನೇ ಹೇಳ್ತಿರೋದು. ನಾನು ಉಳಿಸ್ಕೋತೀನಿ, ಸ್ವಲ್ಪ ದಿನ ಕಾಯ್ಬೇಕಷ್ಟೇ. ಅವ್ರು ನೋಡಿದ್ರೆ ಹೊರಟೋಗ್ತೀನಿ ಅಂತ ಇದಾರೆ, ನೀನ್ ನೋಡಿದ್ರೆ ಉಳಿಸ್ಕೋತೀನಿ ಅಂತಿದ್ಯಾ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಆ ದೇವರೇ ದಾರಿ ತೋರಿಸ್ಬೇಕು. ಅಯ್ಯೋ ಅಣ್ಣ, ಆ ದೇವ್ರು ಆಲ್ರೆಡಿ ದಾರಿ ತೋರಿಸಿದಾನೆ, ನಾನು ಅದೇ ದಾರಿಲಿ ಹೋಗ್ತಿದ್ದೀನಿ. ನೀನ್ ಇವಾಗ ಅವ್ರಿಗೆ ರೂಮ್ ನೋಡಿ ರೋಡ್ ಚೇಂಜ್ ಮಾಡ್ಬೇಡ. ಪದೇ ಪದೇ ದಾರಿ ತೋರ್ಸಕ್ಕೆ ಈ ಪ್ರಪಂಚದಲ್ಲಿ ಆ ದೇವ್ರಿಗೆ ನಾನು ಒಬ್ನೇ ಅಲ್ಲ, ನಂತರದವರು ಬೇಕಾದಷ್ಟು ಜನ ಇದ್ದಾರೆ. ಅವನು ಕೊಟ್ಟಾಗ ಬಳಸ್ಕೋಬೇಕು, ಕೊಟ್ಟಿದ್ದನ್ನ ಉಳಿಸ್ಕೋಬೇಕು. ಅಣ್ಣ ನೋಡು,
ಅವ್ರು ಹೇಳೋದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು. ನಡಿ, ಇವಾಗ ಹೋಗಿ ಮಲ್ಕೊಳ್ಳೋಣ ಬಾ. ನೀನು ಹೋಗು, ನಾನು ಆಮೇಲೆ ಬರ್ತೀನಿ. ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಇವ್ ಬೇರೆ ಕನ್ಸನ್ನೇ ಕಾಣ್ತಾ ಇದ್ದೇನೆ. ಕೊಡಲಿ, ನೀವು ಮಾತ್ರ ತಂದು ಇಟ್ಕೊಂಡ್ಬಿಟ್ರೆ ನನಗೆ ಬೇಕು ಅಂದ್ರೆ ನಾನೇ ತಗೋಬೇಕಾ? ಏಯ್, ನೀನ್ ಬಂದು ಇಲ್ಲಿ ಮಲಗ್ತೀಯ ಅಂತ ನಮ್ಗೇನ್ ಗೊತ್ತಿತ್ತು? ನಾವು ಅಣ್ಣಂಗ್ ಮಾತಾಡ್ತಂದ್ವಿ. ಅಲ್ಲಣ್ಣ, ನೀನೇನಣ್ಣ ದಿನ ಬಂದು ನಮ್ಮ ಪಕ್ಕನೇ ಮಲ್ಕೋತಿದ್ಯಾ? ನಾವೇ ಇಲ್ಲಿ ಒದ್ದಾಡ್ಕೊಂಡು ಬಿತ್ಕೋತೀವಿ, ನೀನ್ ಹೋಗಿ ರೂಮಲ್ಲಿ ಮಲ್ಕೊಳ್ಳೋ. ಏಯ್, ನಾನು ಎಲ್ಲಿ ಮಲಗಬೇಕು ಎಲ್ಲಿ ಮಲಗಬಾರ್ದು ಅಂತ ನೀನು ಡಿಸೈಡ್ ಮಾಡ್ಬೇಡ. ಡಿಸೈಡ್ ಮಾಡ್ತೀನಿ ಏನ್ ಇವಾಗ? ಮಲ್ಕೋ ಸುಮ್ಮನೆ. ನೋಡ, ನೀನು ಡಿಸೈಡ್ ಮಾಡ್ಬೇಡ, ಸುಮ್ಮನೆ ಕೊಟ್ರೆ ಸರಿ. ಈಗ ಆಗಲ್ಲ, ಇವಾಗ ನೀನ್ ಅಲ್ಗೋಗಿ ಮಲ್ಗತ್ತೀನಿ. ಏನು ನಿಮ್ದು ಮತ್ತೆ ಶುರು ಮಾಡ್ಕೊಂಡ್ರ? ನೋಡೋಣ, ಹರಿಯಣ್ಣ ಇವತ್ತಿಲ್ಲೇ ಮಲಗ್ತೀನಿ ಅಂತಿದ್ದಾನೆ. ಅವನು ಎಲ್ಲಿ ಮಲಗಿದ್ರೆ ನಿಮ್ಗೇನ್ರ? ಅವನು ಇಲ್ಲೇ ಮಲಗ್ಲಿ ಬಿಡಿ. ಏನಣ್ಣ ನೀನು ದಿನ ಇದೇ ಹೇಳ್ತೀಯ? ಮದ್ವೆ ಆದ್ಮೇಲೆ ಅಣ್ಣ ಅತ್ತಿಗೆ ಜೊತೆ ತಾನೇ ಮಲಗ್ಬೇಕು. ಅಣ್ಣ, ಏನಾದ್ರೂ ಪ್ರಾಬ್ಲಮ್?